ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab. ಅಣೆ 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 ಏನ ಸಪ್ಪೆದ್ ಲೆಕ್ಕ ಆಗ್ತಾ ಇದೀನಿ. ನೀನ್ ಏನಲ್ಲೇ ಮಲೇಶಿ, ಏನ ಮಲೇಶಿ ನಿಂದು? ಅಣೆ ಅಣೆ ನಂದೊಂದು ಟಿವಿ ಇತ್ತು ಕಣಯ್ಯ, ಅದನ್ನ ಮಾರ್ಬೇಕಿತ್ತು ಕಣಯ್ಯ. ಯಾಕ? ಸ್ವಲ್ಪ ಪ್ರಾಬ್ಲಮ್ ಇತ್ತು ಕಣಯ್ಯ. ಸಾಲ ಮಾಡಿದ್ಯಾ? ಕಣಯ್ಯ. ಓಹೋ, ಮೊನ್ನೆ ರಾಗಿ ಬೆಳೆಯಕ್ ಹೋಗಿ ಗೊಬ್ಬರ ತಂದಿಲ್ಲ ಅದ್ರದ್ದು? ಕಣಯ್ಯ. ಓಹೋ, ಕಲ್ಲಂಗಡಿ ಹಾಕಿ ಕಿತ್ತೋತ್ಕೊಂಡೋತಲ್ಲ ದುಡ್ಡು ಅದು? ಓಹೋ, ಸೂರ್ಯಕಾಂತಿ ಆಗಿ ಹಂಗೆ ಓತಲ್ಲ ಲಾಸ್ ಆಗಿ ಅದು? ರಾಗಿ ಸೂರ್ಯಕಾಂತಿ ಎಲ್ಲ ಓದ್ ಕಣಯ್ಯ. ನಮ್ ರೈತರದು ಇದೇ ಬಾಳ ಆಗ್ಬಿಡ್ತಲ್ಲ ಅಂತ. ನಮ್ ರೈತರಿಗೆ ಏನಾರು ಒಂದ್ ಮಾಡ್ಬೇಕು, ಮಾಡೋಣ, ಏನಾರು ಒಂದ್ ಮಾಡ್ಬೇಕು. ಈಗೇನು ನಿನ್ ಟಿವಿ ಮಾರ್ಬೇಕು? ಕಣಯ್ಯ. ನಿನಗೆ ಐಡಿಯಾ ಬೇಕು? ಐಡಿಯಾ ನಮ್ಮ ಕಾಶಿನಾಥ್ ಸರ್ ನೋಡಿದ್ಯಾ? ನೋಡಿದೀನಿ ಕಣಯ್ಯ. ನೋಡಿದಿ ತಾನೆ? ಖಂಡಿತ ನೋಡಿ. ಅವ್ರು ಮೇಕೆ ಮರಕ್ಕೆ ಒಂದ್ ಐಡಿಯಾ ಮಾಡ್ತಾರೆ, ನೋಡಿದ್ಯಾ? ನೋಡಿದೀನಿ. ಏಪ್ರಿಲ್ ತಿಂಗಳಾದ್ಮೇಲೆ ಯಾವ್ದು ಮೇ ಅದ್ ಐಡಿಯಾ ಗೊತ್ತಲ್ಲ? ಅಂತದೇ ಸೂಪರ್ ಐಡಿಯಾ ಕೊಡ್ತೀನಿ. ಮಾಡ್ತೀಯಾ? ಮಾಡ್ತೀನಿ ಹೇಳಣ್ಣ. ಮಾಡ್ತೀಯಾ? ಖಂಡಿತ. ಏನ್ ಹೇಳೋಣ? ಈಗ ನಿಮ್ ಟಿವಿಗೆ ಉದಯ ಟಿವಿ ಬರುತ್ತೆ, ಟಿವಿ 9 ಬರುತ್ತೆ, ಟಿವಿ 5 ಬರುತ್ತೆ, ಟಿವಿ 11 ಬರುತ್ತೆ, ಫಸ್ಟ್ ಬರುತ್ತೆ, ಆಮೇಲೆ ಕಲರ್ಸ್ ಬರುತ್ತೆ, ಜಿ ಕನ್ನಡ ಬರುತ್ತೆ, ಆಮೇಲೆ ಸುದೀಪ್ ಬರ್ತಾರೆ, ಉಪೇಂದ್ರ ಬರ್ತಾರೆ, ದರ್ಶನ್ ಬರ್ತಾರೆ, ಹೀರೋಗಳು ಬರ್ತಾರೆ, ಹೀರೋಯಿನ್ಸ್ ಬರ್ತಾರೆ, ಹಿಂಗೆಲ್ಲ ನಮ್ ಟಿವಿ ಬರ್ತವೆ ಅಂತ ಪ್ರಚಾರ ಮಾಡ್ಬಿಡಲೆ. ಅಣ್ಣಯ್ಯ, ಪ್ರಚಾರ ಮಾಡ್ತೀನಿ. ಇದೆಲ್ಲ ನಮ್ ಜನಕ್ಕೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ಓಹೋ, ಜನ ಪೆದ್ದ 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 ನೀನು. ಓಹೋ, ನಾನ್ ಪೆದ್ದ? ನಮ್ ಜನಕ್ಕೆಲ್ಲ ಗೊತ್ತಿದೆ. ನನಗೆ ಬೇಕಿತ್ತಾ? ಓಕೆ, ನಾ ಪೆದ್ದಲ್ಲೇನಪ್ಪ. ನಿಮಗೆ ಒಂದ್ ವಿಷಯ ಗೊತ್ತಿರ್ಬೇಕಲ್ಲ, ಎಲ್ಲ ಗೊತ್ತೈತಿ ಬಡ್ಡಿ ಮಕ್ಕಳು ನೀವು. ಎಲ್ಲ ಗೊತ್ತೈತಿ, ಗೊತ್ತಿರವೇ ಗೊತ್ತಿಲ್ಲ ನಿಮಗೆ. ನೋಡಿಲಿ, ಕರೆಕ್ಟ್ ಕೇಳಿಸ್ಕ. ಹೇಳಣ್ಣಯ್ಯ. ಕಮ್ಯುನಿಸ್ಟ್ ಪಕ್ಷಗಳು ಅಂತಿದ್ವು ಸ್ವತಂತ್ರ ಪೂರ್ವದಲ್ಲೇ, ಸ್ವತಂತ್ರ ಬರೋಕ್ಕೂ ಮುಂಚೆ ಕರಡು ಸಮಿತಿಯಲ್ಲಿ ಪ್ರಜಾಪ್ರಭುತ್ವನ ರೆಡಿ ಮಾಡ್ತಾ ಇರ್ಬೇಕಾರೆ MN ರಾಯ್ ಅಂತೇಳಿ ಅವರು 1944ರಲ್ಲಿ ರೈಟ್ ಟು ರೀಕಾಲ್ ಬರ್ಬೇಕು ಅಂತ ಹೇಳಿದ್ರು. ಅಂದ್ರೆ ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಕೆಳಗಿಳಿ ಅಂತ ಬಿಲ್ ಕರಡು ಪ್ರತಿಯಲ್ಲಿ ಇರ್ಬೇಕು ಅಂತ. ಬರ್ಲಿಲ್ಲ. ಅದಾದ್ಮೇಲೆ ಸಿ.ಕೆ. ಚಂದ್ರಪ್ಪನ್ ಅಂತ 1978ರಲ್ಲಿ ಅವ್ರು ಹೇಳ್ತಾರೆ ಇದು ಏನೋ ಈ ಬಿಲ್ಗಳು ಪಾಸ್ ಆಗ್ಬೇಕು ಅಂತ. ಅವಾಗ ನಮ್ಮ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರು. ಎಂತ ಧೀಮಂತ ವ್ಯಕ್ತಿ ಗೊತ್ತಲ್ವಾ? ಅವರು ವಿರೋಧ ಪಕ್ಷದಲ್ಲಿದ್ರು ಕೂಡ ಹೌದು ಇದು ಸರಿ ಇದೆ ಬರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಸರ್ಕಾರಗಳು ತರದೇ ಇಲ್ಲ. ಅದಾದ್ಮೇಲೆ 1998ರಲ್ಲಿ ಸೋಮನಾಥ್ ಚಟರ್ಜಿ ಮತ್ತೆ ಇನ್ನೊಬ್ರಿದ್ದಾರೆ, ಹೆಸರು ಅವ್ರದ್ದು ಹೆಸರೇನೋ ಇದೆ, ಅವರು ರಾಜ್ಯ ಏನೋ ಸ್ಪೀಕರ್ ಕೂಡ ಆಗಿದ್ರು, ಮಾಜಿ ಗೃಹ ಸಚಿವರು ಆಗಿದ್ರು. ಅವರೆಲ್ಲರೂ ಕೂಡ ಸೇರ್ಕೊಂಡು ಈ ಚುನಾವಣೆಗಳ ಖರ್ಚು ವೆಚ್ಚಗಳು ಏನಿದಾವಲ್ಲಪ್ಪ, ಚುನಾವಣೆಯಲ್ಲಿ ಆರ ತುರಾಯಿ ಇವೆಲ್ಲ ಹೇಳ್ತಿರೋದು. ಚುನಾವಣೆಗಳಿಗೆ ಯಾವ ಪಕ್ಷಕ್ಕೆ ಏನೇನ್ ಮ್ಯಾನಿಫೆಸ್ಟೋ ಅಂತ ಮಾಡ್ತಾರೆ, ಮಾಡಿದ್ಮೇಲೆ ಅದ್ ಮಾಡ್ದಂಗಿದ್ರೆ ಅವ್ರು ಕೆಳಗಿಳಿ ಅಂತದ್ದು. ಮತ್ತೆ ಚುನಾವಣಾ ಖರ್ಚುಗಳು ಏನಿದಾವಲ್ಲ ಅದನ್ನ ಪಕ್ಷಗಳು ಜನಗಳು ಬರ್ಸೋದ್ ಬೇಡ, ಚುನಾವಣಾ ಆಯೋಗ ಸರ್ಕಾರದಿಂದನೇ ಬರ್ಸ್ಬೇಕು. ಅವಾಗ ಇವ್ರು ಯಾರು ಖರ್ಚು ಮಾಡಾಗಲ್ಲ. ಖರ್ಚು ಮಾಡ್ದಂಗಿದ್ರೆ ಸರಿಯಾದ ಆಡಳಿತ ನಡೀತವೆ ಅಂತ ಯೋಚನೆ ಮಾಡಿ ಅವತ್ತಿನ ಕಮ್ಯುನಿಸ್ಟ್ ನಾಯಕರುಗಳು ಯಾರ್ಯಾರು ಇದ್ರಲ್ಲ ಅವರೆಲ್ಲರೂ ಕೂಡ ಅವತ್ತೇ ಹೇಳಿದ್ರು. ಆದ್ರೂ ಬಡ್ಡಿ ಮಗೊಂದು ಇಷ್ಟ ದಿನ ಆದ್ರೂ ಬಂದಿಲ್ಲ. ಈಗ್ಲೂ ಕೇಂದ್ರ ಸರ್ಕಾರದ್ದು ಏನೋ ಅಧಿವೇಶನಗಳಲ್ಲಿ ಕುತ್ಕೊಂಡು ಯಾರೋ ಒಬ್ರು, ಅದು ಹೊಸಬ್ರು, ಅವ್ರು ಯಾರ್ರೀ ಅವರು? ನಿಮಗೆ ಗೊತ್ತಿರುತ್ತೆ, ನಿಮಗೆ ನೋಡಿರ್ತೀರಾ, ನನಗೆ ಹೆಸರು ಮರ್ತೋಗ್ತಾ ಇದೆ. ಎಷ್ಟು ಅಂತ ತಲೆಗೆ ಇಟ್ಕೊಂಡ್ರಿ ನಾವು. ಅವರೆಲ್ಲರೂ ಕೂಡ ಓಡಾಡ್ಕೊಂಡು ಮಾಡ್ಬೇಕು ಅಂತೇಳಿ ಬಿಲ್ ಪಾಸ್ ಮಾಡಕ್ ಹೋಗ್ತಾರೆ. ಅಲ್ಲ ಬಡ್ಡೆತವು ಇನ್ನು ಒಬ್ಬ ಇಡೀ ಇದ್ರಾಗೆ ಪಾರ್ಲಿಮೆಂಟ್ ಆಗ ಒಬ್ರು ಎದ್ದೇಳ್ತಾರೆ. ಇನ್ನು ಉಳಿದವರಿಗೆಲ್ಲ ಏನಾಯ್ತಿ? ಇವ್ರಿಗೆಲ್ಲ ಬೇಕಾಗಿಲ್ವಾ? ಚುನಾವಣೆ ಖರ್ಚು ಮಾಡ್ಬೇಡ್ರಪ್ಪ, ಸರ್ಕಾರನೇ ಅದನ್ನ ಬರೆಸ್ಬೇಕು ಅಂತ ಹೊರಟ್ರೆ ನೋಡ್ರಪ್ಪ. ಈಗ ನಾನು ನೀನು ಚುನಾವಣೆ ನಿಂತಿರ್ತೀವಪ್ಪ, ನಮ್ದೊಂದು ಚಂದನ ವಾಹಿನಿ ಇದೆ ನೋಡಿ, ಇಂತಿಂತವ್ರು ನಿಂತಿದ್ದಾರೆ, ಹಿಂಗಾಗಿದೆ, ಇಂತಿಂತ ಪಕ್ಷ, ಇಂತಿಂತ ಸಿಂಬಲ್ ಅಂತ ಹೇಳ್ಬಿಟ್ರೆ ಇವರೆಲ್ಲ ರ್ಯಾಲಿ ಮಾಡೋದಕ್ಕೆ, ಇವರೆಲ್ಲ ಸಭೆ ಮಾಡೋದಕ್ಕೆ, ಸಮಾರಂಭ ಮಾಡೋದಕ್ಕೆ, ದುಡ್ಡು ಹಾಕೋದಕ್ಕೆ, ದುಡ್ಡು ತೆಗೆಯೋದಕ್ಕೆ, ಉಳಿತ ದುಡ್ಡು. ಹೌದು, ಇದನ್ನೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಯೋಚನೆ ಮಾಡಿದ್ರು. ಪ್ರಜಾಪ್ರಭುತ್ವನ ಕರಡು ಸಮಿತಿಯಲ್ಲಿ ರಚನೆ ಮಾಡಿ ಬರಿಬೇಕಾರೆ ಅಂಬೇಡ್ಕರ್ ಮತ್ತು ಇತರೆ ಗಣ್ಯರೆಲ್ಲರೂ ಇಂಥ ವಿಷಯಗಳನ್ನೆಲ್ಲ ಇಟ್ಟಿದ್ರು. ಅದ್ರಲ್ಲಿ ಎಷ್ಟು ಕೆಲಸ ಆದ್ವು, ಎಷ್ಟು ಆಗ್ಲಿಲ್ಲ, ಎಷ್ಟು ವಿರೋಧ ಆದ್ವು, ಎಷ್ಟು ಪಾಸ್ ಆದ್ವು, ಎಷ್ಟು ಫೇಲ್ ಆದ್ವು. ಇವತ್ತು ಇವೆಲ್ಲ ಬೇಕು ಅಂತ ಅನಿಸ್ತಾ ಇದೆ. ಆ ಉಪೇಂದ್ರ ಪ್ರಜಾಕೀಯ ಅಂತ ಹೇಳಿ ಇದೇ ತರ ರೈಟ್ ಟು ರಿಕಾಲ್ ಬೇಕು, ಇದೇ ತರ SOP ಬೇಕು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬೇಕು, ಜನ ಕೆಲಸ ಮಾಡ್ದಂಗಿದ್ರೆ ಅವ್ರನ್ನ ಕೆಳಗಿಳಿಸಬೇಕು. ಆಮೇಲೆ ಚುನಾವಣಾ ಆಯೋಗಗಳು ಯಾಕೆ ಇದನ್ನೆಲ್ಲ ಮಾಡಬಾರ್ದು? ಯಾಕೆ ಇಷ್ಟೊಂದೆಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಿ ಚುನಾವಣೆ ಮಾಡ್ತಾರೆ? ಯಾವುದೇ ಚುನಾವಣೆಗಳನ್ನ ಖರ್ಚಿಲ್ಲದೆ ಯಾಕೆ ಮಾಡಬಾರ್ದು? ಅಲ್ಲಯ್ಯ, 40 ಲಕ್ಷ ಮಿನಿಮಮ್ ಖರ್ಚು ಮಾಡ್ಬೋದು, ಮ್ಯಾಕ್ಸಿಮಮ್ ಖರ್ಚು ಮಾಡ್ಬೋದು ಅಂತ ಒಬ್ಬ MLA ಇಡ್ತೀರಾ. ಇಲ್ಲಿ ನಾನು ಏನು ಖರ್ಚು ಮಾಡ್ದಂಗೆ ನಿಂತ್ಕೊಂತೀನಪ್ಪ, ನಾನೊಂದು ಅಪ್ಲಿಕೇಶನ್ ಹಾಕ್ತೀನಿ, ಆನ್ಲೈನ್ ಆಗಿ ಆಪ್ಷನ್ ಕೊಡ್ರಿ ಅಂದ್ರೆ ನನಗೆ ಯಾಕೆ ಕೊಡ್ತಿಲ್ಲ ನೀವು ಅವ್ರಿಗೆ ಖರ್ಚು ಮಾಡಕ್ಕೆಲ್ಲ ಆಪ್ಷನ್ ಕೊಡ್ತಿರಲ್ಲಪ್ಪ. ನಾವು ಖರ್ಚು ಮಾಡ್ದಂಗ್ ಮಾಡ್ತಿಕೊಂಡ್ರೆ ನಿಮ್ ಸರ್ಕಾರ ಕೊರೆ ಆಗಲ್ಲ ಅಥವಾ ಜನಗಳಿಗೆ ತೊಂದರೆ ಆಗಲ್ಲ ಮಾಡ್ತೀವಿ ಅಂದ್ರೆ ನನಗೊಂದು ಆಪ್ಷನ್ ಇರ್ಬೇಕಲ್ಲ. ನಾನು ಬೆಂಗಳೂರು ಚುನಾವಣೆಗೆ ಸ್ವಚ್ಛ ನಿಂತ್ಕೊಂಡು ಮಾಡ್ತೀನಪ್ಪ, ಯಾಕೆ ಮಾಡಕ್ ಬಿಡಲ್ಲ ನೀವು?
ಅವ್ರಿಗೆ 40 ಲಕ್ಷ ಖರ್ಚು ಮಾಡಕ್ ಬಿಟ್ಮೇಲೆ ನಮಗೂ ಬಿಡ್ಬೇಕಲ್ಲನಯ್ಯ. ಹೌದು, ನಮಗೊಂದು ಒಳ್ಳೆ ದಾರಿ ಬಿಡ್ರಯ್ಯ, ಒಳ್ಳೆ ಅವಕಾಶ ಬಿಡ್ರಿ ಅಂತ ಕೇಳ್ತಿದ್ವಿ. ಚುನಾವಣಾ ಆಯೋಗಗಳು ಯಾರನ್ನೋ ಕರ್ಕೊಂಬಂದೆ ಸೆಲೆಬ್ರಿಟಿಗಳನ್ನ 500 ಕೋಟಿ ಈ ಸರಿ ಚುನಾವಣೆಯ ಏನನ್ನ ಎದನ್ನ ಹೇಳಕ್ಕೆ ಏನೋ ಅನ್ಸದು ಮಾಹಿತಿ ಹೇಳೋದಕ್ಕೆ, ಅದನ್ನ ಜನಗಳಿಗೆ ಅರಿವು ಮೂಡಿಸೋದಕ್ಕೆ 500 ಕೋಟಿ ಖರ್ಚು ಮಾಡಿರ್ತಾರಂತೆ. ಈಗ ನಾವ್ ಮಾಡ್ತಿದ್ದಲ್ವಾ, ಇದು 500 ಕೋಟಿ ಇಲ್ಲ, ಬರೀ 1.5 GB ಡಾಟಾನೋ ಏನೋ ದಿನದ ಖಾಲಿ ಆಗೈತಿ ಅಷ್ಟೇ. ಇದನ್ನ ಶೇರ್ ಮಾಡ್ಕೊಂಡ್ರು ಸಾಕು, ಇದೇ ಪ್ರಚಾರ, ಇದೇ ವಿಚಾರ. ಹೌದು, ಖಂಡಿತ. ಇದನ್ನ ಮಾಡ್ರಯ್ಯ ಅಂದ್ರೆ ಅಲ್ಲಿದ್ದಾರ ಅಲ್ಲೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಇಲ್ಲೂ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನಮ್ ಜನಗಳಿಗೆ ಎಷ್ಟು ಯಾಮರ್ಸ್ತಾರೆ ಅಂತ. ಅಲ್ಲ, ನೀನು TV9 ಬತ್ತೈತಿ, TV5 ಬತ್ತೈತಿ, TV8 ಬತ್ತೈತಿ, TV11 ಬತ್ತೈತಿ, ಉದಯ ಬತ್ತೈತಿ, ಜಿ ಕನ್ನಡ ಬತ್ತೈತಿ, ಉಪೇಂದ್ರ ಬರ್ತಾರೆ ನಿಮ್ ಟಿವಿಗೆ ಅಂತ ಹೇಳಿದ್ರೆ ಇದೆಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತೈತಿ. ನೋಡೋಣ, ಇದೆಲ್ಲ ಗೊತ್ತಾಗಲ್ವಾ ಅಲ್ವಾ? ಇಷ್ಟೊಂದು ವಿಚಾರ ತಿಳಿತಾ ನಿನಗೆ? ತಿಳಿತಾ. ನಮ್ಗೆ ಹೆಂಗ್ ಗೊತ್ತಾಯ್ತು ಅಂತಲಾ? ಮತ್ ನಿನ್ ಹೆಂಗಣ ಗೊತ್ತಾಯ್ತು? ಸಿಂಪಲ್, ಪ್ರಜಾಕೀಯ ಪ್ರಜ್ಞಾವಂತರನ್ ಮಾಡ್ತೈತಿ, ಜನಗಳನ್ನ ಪ್ರಜ್ಞಾವಂತರ ಮಾಡ್ತೈತಿ. ಇನ್ಯಾರಿಂದನೂ ತಡೆಯಕ್ಕಾಗಲ್ಲ ಈ ವಿಚಾರನ. ಇನ್ನ ರಾಜಕೀಯ ಪಕ್ಷದರ ಇದು ನಾನ್ ಮಾಡ್ತೀನಿ ಅಂತ ಬರ್ಬೇಕಾಗುತ್ತೆ. ಇದು ಪ್ರಜಾಕೀಯ, ಇದು ಐಡಿಯಾಲಜಿ, ಇದು ಉಪೇಂದ್ರ. ಹೌದು, ಉಪೇಂದ್ರ ಇಲ್ಲಿ ಇರೋದೇ ಬೇಡ, ಈ ವಿಚಾರಗಳು ಇಲ್ಲಿ ಇರಂಗ್ ಮಾಡ್ತಾ ಇದಾರಲ್ಲ ವಯ್ಯ, ಅದು ಆ ವಿಚಾರಗಳಿಗೆ ನಾವು ಬೆಲೆ ಕೊಡ್ತಿದೀವಲ್ಲ. ಉಪೇಂದ್ರ ಇಲ್ದಂಗಿರೋ ನಾನ್ ಮಾಡ್ತೀನಿ ನಾವು ಬರ್ತಿದೀವಲ್ಲ, ನಾವುಗಳು ಮಾಡ್ತೀವಿ. ಯಾಕೆಂದ್ರೆ ಇದೆಲ್ಲ ನನಗ್ ಬೇಕಾಗಿರೋದಲ್ವಾ. ನಾನು ಅನ್ನೋದ್ರಲ್ಲಿ ಏನೇನೆಲ್ಲ ಇದೆ, ಏನೇನಿಲ್ಲ ಏನ ಮಲೇಶಿ? ಎಲ್ಲ ಇದೆ ಅಣ್ಣ. ನೀನ್ ಎಲ್ಲ ಇದೆ ಅಣ್ಣ ಅನ್ಬೇಡ, ಕಲೇಶಿ ಅನ್ನೋ ಚೆನ್ನಾಯ್ತಿ. ಮಲೇಶಿ ಮಲೇಶಿ ಈ ವಿಡಿಯೋ ಶೇರ್ ಮಾಡ್ತಾರೆ ಅಂತೀಯಾ? ಶೇರ್ ಮಾಡ್ರೆ ನನಗೇನ್ ದುಡ್ಡು ಬರಲ್ಲ. ನಂಗೆ ಇನ್ನೊಂದು ಐಡಿಯಾ ಬಂತೀಗ. ಏನು? ಈ ಪ್ರಜಾಕೀಯ ಅಂತಂದ್ರೆ ಇದು ಎಂತೆಂತ ದೊಡ್ಡ ವ್ಯಕ್ತಿಗಳಿಗೂ ಸೇರುತ್ತೆ ತಾನೆ? ಪ್ರಜಾಕೀಯ ಎಲ್ರಿಗೂ ಸೇರಿದ್ದು. ನೋಡ ಇಲ್ಲಿ ಮಾವು ಕೇಳ, ಇಲ್ಲಿ ದೊಡ್ಡನು ಅಂತಾರೆ. ಮಾವು ಹೂವ ಇದೆಯಲ್ಲನ, ಆಗಿದೆ. 1000 ಕೋಟಿ ಜೇನುಗಳು ಬಂತು. ಆರಾಮ ಮಕರಂದ ಇರಿ, ನಮ್ಗೆ ಏನೇನ್ ಬೇಕು ಹಣ್ಣೆಲ್ಲ ಕೊಡ್ತವೆ. ಪ್ರಕೃತಿ, ಸೂರ್ಯ ಬೆಳಕರಿದ್ರೆ ಎದ್ದಂತಾನೆ, ಸಂಜೆ ಆದ್ರೆ ಮುಳುಗ್ತಾನೆ ಅಂತೀವಿ. ಅವ್ನು ಏನೇನೆಲ್ಲ ಬಂದ್ ಮಾಡೋಗ್ತಾನೆ. ಇದೆಲ್ಲದೂ ಕೂಡ ನಡಿತೈತಿ. ಇಷ್ಟೆಲ್ಲ ನಡೀತಿರೋದು ಎಲ್ಲಿಂದ? ಪ್ರಕೃತಿಯಲ್ಲಿ ಎಲ್ಲ ಇದೆ. ನಾವೇ ವಿಕೃತಿ ಮರ್ಕೊಂಡು ಹಿಂಗೆಲ್ಲ ಗಬ್ಬೆ ಬಿಡಿಸ್ಕೊಂಡಿರೋದು. ಮಲೇಶಿ ಈ ವಿಡಿಯೋನ ನೋಡ್ದಾರು ಶೇರ್ ಮಾಡ್ಕೊಂಡಂಗಿದ್ರೆ ಅಥವಾ ಕಮೆಂಟ್ ಹಾಕ್ತಂಗಿದ್ರೆ ಅವ್ರು ಹಾಳು ಮಾಡ್ದಂಗೆ ಕಣೋ. ನಾನು ನೀನು ವಿಡಿಯೋ ಮಾಡಿದೀವಲ್ಲ, ನಾವ್ ಈ ದೇಶದ ಪ್ರಜ್ಞಾವಂತ ಪ್ರಜೆಗಳು. ಈ ದೇಶನ ಏನಾದ್ರು ಮುಂದಕ್ಕೆ ಬರ್ಬೇಕು, ನಾವೆಲ್ಲ ಬದುಕಬೇಕು ಅಂದ್ರೆ ನಾವ್ ಇವತ್ತು ಈ ಕೆಲಸ ಮಾಡಿದೀವಿ ಅನ್ನೋ ಹೆಮ್ಮೆಯಿಂದ, ಧೈರ್ಯದಿಂದ ಬದುಕನ. ಓಕೆನಾ? ಈ ದುಂಬಿ ಇದ್ದಂಗಲ್ವಾ ಪ್ರಜಾಕೀಯ, ಅಲ್ಲಿಗೆ ನಾವುಗಳು ಹೋಗ್ಬೇಕು ತಾನೆ, ಜವಾಬ್ದಾರಿ ತಗೋಬೇಕು ತಾನೆ. ಮಲೇಶಿ ಇಡಕೊಂದ್ ಬುದ್ಧಿವಂತ ಆಗ್ಬಿಟ್ಟೆ ನೋಡು. ಅಲ್ಲಿ ದುಂಬಿ ತಗಂತಿತಿ, ಜೇನುಳ ದುಂಬಿನೂ ತಾಂತಿತಿ, ಎಲ್ಲ ಮಾಡ್ತಿತಿ. ಆ ಹೂ ಏನಾರು ಹಾಳು ಮಾಡ್ತಿತ್ತ? ಏನು ಹಾಳು ಮಾಡ್ಲಿಲ್ಲ. ಹಂಗೆ ಕಣ ಇದು. ಇಲ್ಲಿ ರಾಜಕೀಯ ಪ್ರಜಾಕೀಯ ಎಲ್ರು ಬರ್ತಾರೆ, ಚುನಾವಣೆಗಳಿಗೆ ಬಂದ್ಬಿಡ್ತಾರೆ. ಮಾಡಕ್ಕೂ ಮುಂಚೆ ಹಂಗೆ ಹಿಂಗೆ ವಿರೋಧ ಪಕ್ಷ ಹೇಳ್ತಾರೆ, ಪಕ್ಷ ಸಂಘಟನೆ ಮಾಡ್ಬೇಕ್ರ ನಾವು ಆ ಪಕ್ಷ ಹಂಗ್ ಮಾಡಕ್ ಬಂದಿದ್ದು, ಈ ಪಕ್ಷ ಹಿಂಗ್ ಮಾಡಕ್ ಬಂದಿದ್ದು ಅಂತ. ಕೊನೆಗೆ ಅವರು ಕೂಡ ಇಲ್ಲಿ ಕುಲ್ಗೆಟ್ಟು ಹೋಗ್ಬಿಡ್ತಾರೆ. ಪಾಪ ಅವ್ರದ್ದು ಅನಿವಾರ್ಯ. ಅದಕ್ಕೆ ಎಲ್ರು ಬದ್ಲಾಗಣ, ಯಾರಿಗೂ ಬೈಯೋದ್ ಬೇಡ ಕಣ. ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಎಲ್ರು ಬದುಕಂತ ವ್ಯವಸ್ಥೆ ಮಾಡ್ಕೋಣ. ಮಲೇಶಿ ವಿಡಿಯೋ ಲಾಂಗ್ ಆದ್ರೆ ಈ ಜನ ಇದಾರಲ್ಲ ಇವ್ರು, ಅಯ್ಯೋಯ್ಯೋ ಹಿಡ್ಕೊಂಡ್ ಹೇಳೋ ವಿಡಿಯೋ ನೋಡಕಲ್ಲ ನಮಗೆ ಅಂತಾರೆ. ಬರೋಣ ಸರಿ. ಅವರು ವಿಡಿಯೋ ಮಾಡ್ಬೇಕು ತಾನೆ? ಮಾಡ್ಬೇಕು. ಮಲೇಶಿ ಕಲೇಶಿಗೆ ಮಾತ್ರ ಜವಾಬ್ದಾರಿನಾ? ಮತ್ತೆ ಎಲ್ರು ಮಾಡ್ಬೇಕು. ಎಲ್ರು ಮಾಡ್ತೀರಾ? ತಿಳಿದಿಂತ ವಿಚಾರ ಹೇಳ್ತೀರಾ? ಖಂಡಿತ ಹೇಳ್ತಾರೆ ಕಣ. ಬಿಡ, ಜನ ಒಳ್ಳೆಯರಿದಾರ ಕಣ, ಜನ ಸೂಪರ್ ಇದಾರೆ, ಹೇಳ್ತಾರೆ. ಜನ ಸೂಪರ್ ಬುದ್ಧಿವಂತರು. ಓಕೆ, ಪ್ರಜಾಕೀಯ ನೋಡ್ತೀರಾ? ರಾಜಕೀಯದಲ್ಲೂ ಪ್ರಜಾಕೀಯ ಬರಂಗ್ ಮಾಡ್ತೀರಾ? ಖಂಡಿತ ಮಾಡ್ತೀರಾ? ಮಾಡ್ತಾರೆ. ಓಕೆ, ಬಾಯ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ